ಪ್ರಕರಣಕ್ಕೆ 2 ಪರಿಹಾರ ನಮ್ಮ ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ. ಒಂದು ಸಿಎಂ ಪರಿಹಾರ 5 ಲಕ್ಷ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 2 ಎಕರೆ ಜಮೀನನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಅದನ್ನ ಅಧಿಕಾರಿಗಳ ಮುಖಾಂತರ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ, ಘಟನೆ ಆಗಿದೆ. ಈಗಾಗಲೇ ಪೊಲೀಸರು ಯಾರು ಮುಂಚೆ ಸಿಐಡಿಗಿಂತ ಬರೋಕ್ಕಿಂತ ಮುಂಚೆ ಹೆಚ್ಚು ಕಮ್ಮಿ ಎಲ್ಲರನ್ನು ಅರೆಸ್ಟ್ ಮಾಡಿದಾಗ ಇನ್ನೊಂದು 2 ಸಿಗಬೇಕಷ್ಟೇ. ಯಾರು ಕೂಡ ಅದನ್ನ ಮತ್ತೆ ಸಿಐಡಿ ಒಪ್ಪಿಸಿದ್ದಾರೆ. ಅಂದ್ರೆ ಯಾರು ಒತ್ತಡ ಸಂಶಯ ಬೇಡ, ಅನುಮಾನ ಬೇಡ ಅಂತ ಕೊಟ್ಟಿದ್ದಾರೆ. ಅದ್ರ ರೀತಿ ಒಳ್ಳೇದೇ. ಆದ್ರೂ ಕೂಡ ನಮ್ಮ ಪೊಲೀಸ್ ಕೂಡ ಒಳ್ಳೆ ರೀತಿ ತನಿಖೆ ಮಾಡಿದ್ದಾರೆ. ಸೊ ಅದೊಂದು ಘಟನೆ ಆಗಬಾರ್ದಿತ್ತು, ನಮ್ಮ ಭಾಗದಲ್ಲಿ ಆಗಿದೆ. ಸೊ ಹೀಗಾಗಿ ಮುಂದೆ ಆಗಬಾರ್ದಂಗೆ ನೋಡ್ಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋದು. ಒಬ್ಬರದೇ ಜವಾಬ್ದಾರಿ ಇಲ್ಲ, ಎಲ್ಲರದ್ದು ಜವಾಬ್ದಾರಿ. ಹೆಚ್ಚು ಸಾರ್ವಜನಿಕರ ಜವಾಬ್ದಾರಿ ಭಾಳ ಇದೆ. ಯಾಕಂದ್ರೆ ಘಟನೆ ಆದಾಗ ಇರೋರು ಅಲ್ಲಿ ಅವ್ರ ಮುಂದೆ ಅವರೇ ಫಸ್ಟು. ಯಾರು ಪೊಲೀಸರಾಗ್ಲಿ ನಾವಾಗ್ಲಿ ನೀವು ಯಾರು ಇರಲ್ಲ. ಸೊ ಅವ್ರು ಅದನ್ನ ಬಗೆಹರಿಸುವಂತ ಪ್ರಯತ್ನ ಆದ್ರೆ ಇಂಥ ಘಟನೆಗಳ ಮತ್ತೆ ವಾಪಸ್ ಆಗೋಲ್ಲ ಅಂತ ನಮ್ಮ ಒಂದು ನಂಬಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ ನಿನ್ನೆ, ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಮಾಡಬೇಕು. ಇಂಥ ಘಟನೆ ಆದಾಗ ಸೊ ಅವರು ಕೂಡ ಅದಕ್ಕೆ ಸ್ಪಂದನೆ ಮಾಡ್ಬೇಕಂತ. ಸೊ ತಕ್ಷಣ ಅದರ ಪರಿಹಾರ ಅಲ್ಲೇ ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದು ಸ್ಥಳೀಯವಾಗಿ. ಸೊ ಮುಂದಿನ ದಿನಗಳು ಆ ರೀತಿ ಆಗದಂಗೆ ನೋಡ್ಕೊಳ್ಳೋಷ್ಟೇ ನಮ್ದೆಲ್ಲರ ಜವಾಬ್ದಾರಿ ಅಷ್ಟೇ. ಮಣಿಪುರಂ ಪ್ರಕರಣದಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಲಾದಂತ ಬಿಜೆಪಿ ಅವರು ಈ ಪ್ರಕರಣದಲ್ಲಿ ಬಹಳ ಆಸಕ್ತಿ ಇರ್ತದೆ. ಅವ್ರು ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ ಅಷ್ಟೇ. ಅದಕ್ಕೆಲ್ಲರೂ ಉತ್ತರ ಹೇಳಿದ್ದಾರೆ. ನೀವು ಸಾಕಷ್ಟು ಪ್ರಶ್ನೆ ಕೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ರಾಜಕೀಯ ಮಾತ್ರ ಮಾಡ್ತಾರಂತ. ಈಗ ಅವ್ರು ಮಾಡ್ತಾರ ನಾವ್ ಮಾಡ್ಲಿಕ್ಕೆ ಆಗೋಲ್ಲ. ಏನ್ ನಿಜ ಸ್ಥಿತಿ ಇದ್ರೆ ನಾವ್ ಮಾಡ್ತಾ ಇದೀವಿ. ಅವ್ರ ರಾಜಕೀಯ ಮಾಡ್ಲಿ, ಇನ್ನೂ 10 ಸಲ ಬರ್ಲಿ, ಅಲ್ಲಿ ಆಗಿಂತ ಘಟನೆ ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಆಗೋಲ್ಲ. ಇನ್ನೂ 10 ಸಲ ಬಂದ್ರು ಕೂಡ ವಸ್ತುಸ್ಥಿತಿ ಅದೇ ಇರ್ತದೆ. ಸೊ ಅವರು ಮಣಿಪುರಕ್ಕೆ ಹೋಗ್ಬೇಕಾಯ್ತು. ಸೊ UP ಹತ್ರಾಸ್ ಮನುಷ್ಯ ವಾಲ್ಮೀಕಿ ಆದಾಗ ಯಾರು ಹಾಗೆ ಬಹಳಷ್ಟು ಘಟನೆ ಆಗಿದೆ. ಅದನ್ನ ಹೇಳಿದ ಸಾರ್ವಜನಿಕ ಅವೇರ್ನೆಸ್ ಆಗಬೇಕು. ಅವ್ರನ್ನ ಸ್ವಲ್ಪ ತಡೆದಿದ್ರೆ ಈ ಘಟನೆ ಆಗ್ತಿರಕ್ಕಿಲ್ಲ. ಯಾಕಂದ್ರೆ ತಕ್ಷಣ ಅವೈಲೇಬಲ್ ಆಗೋರು ಸಾರ್ವಜನಿಕರು. ಪೊಲೀಸರು ಬರೋದು ಎಷ್ಟೇ ನೀವಂದ್ರೆ ವಿಳಂಬ ಆಗೇ ಆಗೋದು. ಅಧಿಕಾರಿಗಳು ವಿಳಂಬು, ರಾಜಕಾರಣಿಗಳಿಗೂ ವಿಳಂಬ ಆಗ್ತದೆ. ಹೀಗಾಗಿ ಅವ್ರು ಅದನ್ನ ಪ್ರಿವೆಂಟ್ ಮಾಡಬೇಕಾಗಿತ್ತು. ಸೊ ಮುಂದಿನ ದಿನಗಳಲ್ಲಿ ಅವೇರ್ನೆಸ್